ಆಕಾಶವಾಣಿ ಹಿಂದೋಳ ರಾಗದಲ್ಲಿ ದೋಸೆಗಳ ಘಮ ಘಮದಿ ಹಾಲುಬಾಯಿ ಹಲ್ವಾ ಕರದಂಟು ಕುಂದವ ಸಕ್ಕರೆಯ ಸರಿಸಿ ಸವಿಯುವ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಮಾಹಿತಿ ನೀಡುತ್ತಾರೆ ಸೌಮ್ಯ ಅಶ್ವಥ್. ದೇವಿಯನ್ನು ಬದಿಗಿರಿಸಿ ಅಂಬೋಡೆಗಳ ಚಪ್ಪರಿಸಿ ಉರಿ ಉದರವ ಮರೆತು ಮೆಣಸು ಬಜ್ಜಿಯ ಮೆಲ್ಲುವ ಸಗ್ಗದಲ್ಲಿ ರುಚಿಯೊಂದೇ ಅಮೃತ. ಆತ್ಮೀಯ ಕೇಳುಗರಿಗೆ ನಮಸ್ಕಾರ. ಇವತ್ತಿನ ಕಾರ್ಯಕ್ರಮದಲ್ಲಿ ನಾನು ಟೊಮೆಟೊ ಮತ್ತೆ ಶೇಂಗಾ ಚಟ್ನಿ, ಟೊಮೆಟೊ ಮತ್ತೆ ಶೇಂಗಾವನ್ನ ಬಳಸಿ ಚಟ್ನಿ ಮಾಡೋದು ಹೇಗೆ ಅಂತ ತಿಳಿಸ್ಕೊಡ್ತೀನಿ. ಸುಮಾರು ಜನಕ್ಕೆ ಗೊತ್ತಿರಬಹುದು. ಇದರಲ್ಲಿ ಬಳಸುವಂತಹ ಪದಾರ್ಥಗಳು ಅವೇ ಆದ್ರೂ ಮಾಡುವ ವಿಧಾನ ಸ್ವಲ್ಪ ವಿಭಿನ್ನವಾಗಿದೆ. ರುಚಿ ಕೂಡ ಅಷ್ಟೇ ವಿಭಿನ್ನವಾಗಿದೆ ಅಂತ ನಾನು ಗ್ಯಾರಂಟಿ ಕೊಡ್ತೀನಿ. ನೀವು ಮಾಡಿ ನೋಡಿ. ಇಡ್ಲಿಗೆ ಚಟ್ನಿ, ಸಾಂಬಾರು, ಸೂಪು ನಾವು ಮಾಮೂಲಿಯಾಗಿ ಮಾಡ್ತಾನೆ ಇರ್ತೀವಿ. ವಿಶೇಷವಾಗಿ ನಾನು ಇಡ್ಲಿಗೆ ಅಂತ ಯಾಕೆ ಒತ್ತು ಹೇಳ್ತಿದ್ದೀನಿ ಅಂದ್ರೆ, ನಾವಿದನ್ನ ಚಪಾತಿ, ರೊಟ್ಟಿ, ದೋಸೆ ಏನಕ್ಕೆ ಬೇಕಾರ ಹಾಕೋಬಹುದು, ಅನ್ನದ ಜೊತೆ ಕೂಡ ನಂಚ್ಕೊಂಡು ತಿನ್ಬಹುದು. ಆದ್ರೆ ಇಡ್ಲಿಗೆ ತುಂಬಾ ಅಂದ್ರೆ ತುಂಬಾ ರುಚಿ ಕೊಡುವಂತಹದ್ದು ತೆಂಗಿನಕಾಯಿಯನ್ನ ಬಳಸದೆ ಮಾಡುವಂತಹ ಟೊಮೆಟೊ ಶೇಂಗಾ ಚಟ್ನಿ. ತುಂಬಾ ಬೇಗ ಆಗುತ್ತೆ. ರುಚಿ ಶುಚಿಯಾದಂತಹ ಚಟ್ನಿ ಹೇಗೆ ಮಾಡೋದು ಅನ್ನೋದನ್ನ ಹೇಳ್ಕೊಡ್ತೀನಿ. ಮತ್ತೆ ಇದನ್ನ 2 ಅಥವಾ 3 ತಿಂಗಳು ಬಾಣಂತಿರಿ ಕೊಡ್ಬೋದು. ತೀರಾ ಹಸಿ ಬಾಣಂತಿರು 15-20 ದಿನದ ಬಾಣಂತಿರಿಗೆಲ್ಲ ಬೇಡ. ರುಚಿನೂ ಕೂಡ ಇರುತ್ತೆ, ಆರೋಗ್ಯಕ್ಕೂ ಕೂಡ ಒಳ್ಳೇದು. ಯಾಕಂತಂದ್ರೆ ನಾವು ಕಡಲೆ ಬೀಜನ ಬಡವರ ಬಾದಾಮಿ ಅಂತಾನೆ ಅಂತೀವಿ. ನಮ್ಮ ಆರೋಗ್ಯಕ್ಕೆ ಪ್ರೋಟೀನ್ ಬಹಳ ಮುಖ್ಯ. ಆ ಪ್ರೋಟೀನು ಈ ಕಡಲೆ ಬೀಜದಲ್ಲಿ ಹೇರಳವಾಗಿದೆ. ಮಾಂಸಖಂಡಗಳ ಆರೋಗ್ಯವನ್ನ ಕಾಪಾಡುವಲ್ಲಿ ಈ ಕಡಲೆ ಬೀಜ ಪ್ರಮುಖ ಪಾತ್ರವನ್ನ ವಹಿಸುತ್ತೆ. ಇದರಲ್ಲಿ ಆಲಿಕ್ ಆಸಿಡ್ ಮತ್ತೆ ಲೆನೋಲಿಕ್ ಆಸಿಡ್ ತುಂಬಾ ಹೆಚ್ಚಾಗಿದ್ದು ಹೃದಯದ ರಕ್ತನಾಳದ ಕಾಯಿಲೆಗಳನ್ನ ತಡೆಗಟ್ಟುವಲ್ಲಿ ಪ್ರಮುಖ ಪಾತ್ರವನ್ನ ವಹಿಸುತ್ತೆ ಅಂತಲೇ ಹೇಳಬಹುದು. ಮತ್ತೆ ಇದರಲ್ಲಿ ನಾವು ಇನ್ನು ಜಾಸ್ತಿ ಬಳಸಿರೋದು ಅಂತಂದ್ರೆ ಟೊಮೆಟೊ. ಅದು ವಿಟಮಿನ್ ಮತ್ತೆ ಮಿನರಲ್ಗಳಿಂದ ಕೂಡಿರುತ್ತೆ. ಕಣ್ಣಿನ ದೃಷ್ಟಿಯನ್ನ ಸುಧಾರಿಸಲಿಕ್ಕೆ, ರಕ್ತದೊತ್ತಡವನ್ನ ನಿಯಂತ್ರಿಸಲಿಕ್ಕೆ ಕೂಡ ಟೊಮೆಟೊ ತುಂಬಾನೇ ಸಹಕಾರಿ ಅಂತ ಹೇಳ್ಬೋದು. ಮತ್ತೆ ಈ ಟೊಮೆಟೊನ ನಾವು ನಿಯಮಿತವಾಗಿ ಬಳಸೋದ್ರಿಂದ ಒಬ್ಬ ವ್ಯಕ್ತಿಗೆ ಕ್ಯಾನ್ಸರ್ ಅಥವಾ ಪಾರ್ಶ್ವವಾಯು ಬರದಂತೆ ತಡೆಗಟ್ಟುವಲ್ಲಿ ಈ ಟೊಮೆಟೊ ತುಂಬಾ ಸಹಕಾರಿಯಾಗಿದೆ. ಇಂತಹ ಒಂದು ಆರೋಗ್ಯಕರ ಟೊಮೆಟೊ ಮತ್ತೆ ಕಡಲೆ ಬೀಜನ ಬಳಸ್ಬಿಟ್ಟು ಹೇಗೆ ಚಟ್ನಿ ಮಾಡೋದು ಅನ್ನೋದನ್ನ ನಾನು ತಿಳಿಸ್ಕೊಡ್ತೀನಿ. ಬೇಕಾಗುವಂತಹ ಸಾಮಗ್ರಿಗಳು: ಶೇಂಗಾ ಬೀಜ ಅಥವಾ ಕಡಲೆ ಬೀಜ 1 ಅಥವಾ 2 ಟೇಬಲ್ ಸ್ಪೂನ್. ಟೇಬಲ್ ಸ್ಪೂನ್ ಅಂದ್ರೆ ದೊಡ್ಡದು ಗೊತ್ತಿದೆ ನಿಮ್ಗೆ. ಟೇಬಲ್ ಸ್ಪೂನ್ ಅಷ್ಟು ತಗೊಳ್ಳಿ. 1 ಚಮಚದಷ್ಟು ಕಡಲೆ ಬೇಳೆ, 2 ರಿಂದ 3 ಟೊಮೆಟೊ. ದೊಡ್ಡದಿದ್ರೆ 2 ಟೊಮೆಟೊ ತಗೊಳ್ಳಿ. ಸಣ್ಣದು ಅಥವಾ ಮೀಡಿಯಂ ಸೈಜ್ ಇದ್ರೆ 3 ಟೊಮೆಟೊ ತಗೊಂಡು ಹೆಚ್ಚಿಟ್ಕೊಳ್ಳಿ. ಈರುಳ್ಳಿ 1 ದೊಡ್ಡದು ಹೆಚ್ಚಿಟ್ಕೊಳ್ಳಿ. ಒಣಮೆಣಸಿನಕಾಯಿ 3 ರಿಂದ 4, ಎಣ್ಣೆ 1 ಟೇಬಲ್ ಸ್ಪೂನು, 5 ರಿಂದ 6 ಎಸಳು ಬೆಳ್ಳುಳ್ಳಿ, ರುಚಿಗೆ ತಕ್ಕಷ್ಟು ಉಪ್ಪು, ಒಗ್ಗರಣೆಗೆ ಎಣ್ಣೆ, ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಇಂಗು ಮತ್ತೆ ಕರಿಬೇವು. ಮೊದಲಿಗೆ ಬಾಣ್ಲೆಯನ್ನ ಕಾಯ್ಲಿಕ್ಕಿಡಿ. ಕಾದ ನಂತರ ಎಣ್ಣೆಯನ್ನ ಹಾಕಿ ಕಡಲೆ ಬೀಜ ಮತ್ತೆ ಕಡಲೆ ಬೇಳೆಯನ್ನ ಸ್ವಲ್ಪ ಕೆಂಪಗಾಗೋವರೆಗೂ ಹುರ್ಕೊಳ್ಳಿ. ಹುರಿದ ನಂತರ ಅದಕ್ಕೆ ದಪ್ಪಗೆ ಹೆಚ್ಚಿದಂತಹ ಈರುಳ್ಳಿಯನ್ನ ಹಾಕಿ ಬಾಡಿಸಿ, ನಂತರ ಬೆಳ್ಳುಳ್ಳಿಯನ್ನು ಕೂಡ ಹಾಕಿ 1-2-3 ಸುತ್ತು ಕೈ ಆಡದ್ ಕೂಡಲೇ ಗೊತ್ತಾಗುತ್ತೆ ಅದ್ ಮಗ್ಗಿದೆ ಅಂತ. ಅದಕ್ಕೆ ಟೊಮೆಟೊವನ್ನ ಹಾಕಿ, ಯಾವುದೇ ಅಡಿಗೆ ಮಾಡುವಾಗಿರ್ಬೋದು, ಟೊಮೆಟೊ ಹಾಕಿದ ಕೂಡಲೇ ಉಪ್ಪು ಹಾಕಿದ್ವಿ ಅಂದ್ರೆ ಟೊಮೆಟೊ ಬಹಳ ಬೇಗನೆ ಬೇಯುತ್ತೆ ಮತ್ತೆ ಮೆದುವಾಗುತ್ತೆ. ಟೊಮೆಟೊ ಮತ್ತೆ ಉಪ್ಪನ್ನ ಹಾಕಿ ಮಿಕ್ಸ್ ಮಾಡಿ, ಅದು ಬೆಂದಿದೆ ಮೆತ್ತಗಾಗಿದೆ ಅಂತ ಗೊತ್ತಾದ್ಮೇಲೆ ಒಣಮೆಣಸಿನಕಾಯನ್ನ ಹಾಕಿ ಕೂಡ ಹುರಿಯಿರಿ. ನಂತರ ಸ್ಟವ್ ಆಫ್ ಮಾಡಿ ಪೂರ್ತಿ ತಣ್ಣಗಾಗ್ಲಿಕ್ಕೆ ಬಿಡಿ. ಅದು ತಣ್ಣಗಾದ ನಂತರ ಮಿಕ್ಸಿ ಜಾರಿಗೆ ಹಾಕಿ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿ ನುಣ್ಣಗೆ ರುಬ್ಕೊಳ್ಳಿ. ಕನ್ಸಿಸ್ಟೆನ್ಸಿ ಯಾವ ರೀತಿ ಇರಬೇಕು ಅಂತ ನೋಡಿ. ಈಗ ತುಂಬಾ ಗಟ್ಟಿ ಚಟ್ನಿ ತಿನ್ನೋರು ಗಟ್ಟಿ ಚಟ್ನಿ ಮಾಡ್ಕೋಬಹುದು. ಬೇಡ ಅಂತಂದ್ರೆ ಸ್ವಲ್ಪ ನೀರಾಗೆ ನಾವು ಹಾಕೊಂತೀವಿ ಅನ್ನೋರು ನೀರ್ ಮಾಡ್ಕೊಂಡು ಕನ್ಸಿಸ್ಟೆನ್ಸಿ ಮಾಡ್ಕೊಂಡು ನಾವು ಬಳಸ್ಕೋಬಹುದು. ನಂತರ ಒಂದು ಸೌಟ್ನಲ್ಲಿ ಅಥವಾ ಒಗ್ಗರಣೆ ಸಣ್ಣ ಬಾಂಡ್ಲಿ ಏನಿರುತ್ತೆ ಅದಕ್ಕೆ ಎಣ್ಣೆಯನ್ನ ಹಾಕಿ ಕಾದ ನಂತರ ಸಾಸಿವೆ, ಜೀರಿಗೆ, ಉದ್ದಿನಬೇಳೆ, ಇಂಗು, ಕರಿಬೇವಿನ ಒಗ್ಗರಣೆಯನ್ನ ಮಾಡಿ ಈ ಚಟ್ನಿಗೆ ಮೇಲೆ ಹಾಕ್ಬಿಟ್ಟು ಇಡ್ಲಿಯೊಂದಿಗೆ ಸವಿಲಿಕ್ಕೆ ಕೊಟ್ರೆ ಆಹಾ, ಚಳಿಗಾಲದಲ್ಲಿ ಟೊಮೆಟೊ ಶೇಂಗಾ ಚಟ್ನಿ ಸೂಪರ್. ಹೇಗಿತ್ತು ಅನ್ನೋದನ್ನ air.bdvt@gmail.com ಗೆ ಮೇಲ್ ಮಾಡಿ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಧಾರವಾಡದ ಪೇಡ, ನೀ ದೋಸೆ ಕರಾವಳಿ, ನೀ ನಿಪ್ಪಟ್ಟು ಪಿಟ್ಟು, ಮಾಮ ಮಲೆನಾಡ ಪತ್ರೊಡೆ.
ಇದುವರೆಗೂ ಅಡುಗೆ ಆರೋಗ್ಯ ಅಡುಗೆ ಮಾಡುವ ವಿಧಾನ ಕುರಿತ ಕಾರ್ಯಕ್ರಮ ಕೇಳಿದ್ರಿ. ಶಾವಿಗೆ ಶಾವಿಗೆ. ಮಾಹಿತಿ ನೀಡಿದವರು ಸೌಮ್ಯ ಅಶ್ವಥ್. ಈ ಕಾರ್ಯಕ್ರಮ ಆಕಾಶವಾಣಿ ಭದ್ರಾವತಿ ಎಫ್ಎಂ 103.5 ಮೆಗಾಹರ್ಟ್ಗಳಲ್ಲಿ ಪ್ರಸಾರವಾಯಿತು. ಈ ಕಾರ್ಯಕ್ರಮವನ್ನು ಆಕಾಶವಾಣಿ ಭದ್ರಾವತಿ ಯೂಟ್ಯೂಬ್ನಲ್ಲೂ ಕೇಳಬಹುದು.